ಹಾಯ್ ಸ್ನೇಹಿತರೆ, ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜುಲೈ 7 ಮತ್ತು 8ರ ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ 2 ಹೊಸ ನಿಪಾ ವೈರಸ್ ಪ್ರಕರಣಗಳು ಕಂಡುಬಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ 2 ಹೊಸ ನಿಪಾ ವೈರಸ್ ಕಂಡು ಬಂದಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಸೂನಾ ಬೇಸ್ ಉತ್ಸವವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಯಿತು? ಇತ್ತೀಚೆಗೆ ಸೂನಾ ಬೇಸ್ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿದ್ದು? ಸರಿಯಾದ ಉತ್ತರ ಆಪ್ಷನ್ ಡಿ, ಒಡಿಶಾದ ಪುರಿಯಲ್ಲಿ ಇತ್ತೀಚೆಗೆ ಸೂನಾ ಬೇಸ್ ಉತ್ಸವವನ್ನು ಆಯೋಜಿಸಲಾಯಿತು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಎಲ್ಲಿ ಭಾಗವಹಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ರಿಯೋ ಡಿ ಜನೈರೊನಲ್ಲಿ ಬ್ರೆಜಿಲ್ನಲ್ಲಿರುವ ರಿಯೋ ಡಿ ಜನೈರೊನಲ್ಲಿ ಇತ್ತೀಚೆಗೆ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿದ್ದು. 2025ರಲ್ಲಿ 17ನೇ ಬ್ರಿಕ್ಸ್ ಶೃಂಗಸಭೆ ನಡೆದಿದ್ದು ಬ್ರೆಜಿಲ್ನ ರಿಯೋ ಡಿ ಜನೈರೊನಲ್ಲಿ. 2026ರಲ್ಲಿ ಆತಿಥ್ಯ ವಹಿಸಲಿದ್ದು ಭಾರತ. 2026ರಲ್ಲಿ ಭಾರತ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಲಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಯಾವ ದೇಶವು ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಿಮಾನಯಾನ ಮಾರುಕಟ್ಟೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ದೇಶವು ಇತ್ತೀಚೆಗೆ ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಿಮಾನಯಾನ ಮಾರುಕಟ್ಟೆಯಾಗಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನ 3 ಸ್ವರೂಪಗಳಲ್ಲಿ ಇತ್ತೀಚೆಗೆ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಮೃತಿ ಮಂದನಾ ಅವರು ಇತ್ತೀಚೆಗೆ ಕ್ರಿಕೆಟ್ನ 3 ಸ್ವರೂಪಗಳಲ್ಲಿ, 3 ಸ್ವರೂಪ ಅಂದರೆ ಒನ್ ಡೇ, T20 ಮತ್ತು ಟೆಸ್ಟ್ನಲ್ಲಿ 3 ಸ್ವರೂಪನಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಮೃತಿ ಮಂದನಾ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ NDBಗೆ ಸೇರ್ಪಡೆಗೊಂಡ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, 1 ಮತ್ತು 2, ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ್. ಇತ್ತೀಚೆಗೆ NDBಗೆ ಸೇರ್ಪಡೆಗೊಂಡ ದೇಶ ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಫುಲ್ ಫಾರ್ಮ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಕ್ವೆಶ್ಚನ್, 2025ರ ಅಂತಾರಾಷ್ಟ್ರೀಯ ಮಾನಸಿಕ ಆರೋಗ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೈಮಾ ವಾಜೇದ್ ಅವರಿಗೆ ಇತ್ತೀಚೆಗೆ 2025ರ ಮಾನಸಿಕ ಆರೋಗ್ಯ ಪ್ರಶಸ್ತಿಯನ್ನು ನೀಡಲಾಗಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಯಾವ ರಾಜ್ಯವು ಇತ್ತೀಚೆಗೆ 1 ಕೋಟಿ ಷೇರು ಮಾರುಕಟ್ಟೆ ಹೂಡಿಕೆದಾರರನ್ನು ದಾಟಿದ 3ನೇ ಭಾರತೀಯ ರಾಜ್ಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗುಜರಾತ್ ರಾಜ್ಯವು ಇತ್ತೀಚೆಗೆ 1 ಕೋಟಿ ಷೇರು ಮಾರುಕಟ್ಟೆ ಹೂಡಿಕೆದಾರರನ್ನು ದಾಟಿದ 3ನೇ ಭಾರತೀಯ ರಾಜ್ಯವಾಗಿದ್ದು. ನೆಕ್ಸ್ಟ್ ಕ್ವೆಶ್ಚನ್, 2025ರ ಏಷ್ಯಾ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ರಿಕರ್ವ್ ಓಪನ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಹರ್ವಿಂದರ್ ಸಿಂಗ್ ಇತ್ತೀಚೆಗೆ ಪುರುಷರ ರಿಕರ್ವ್ ಓಪನ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದು ಹರ್ವಿಂದರ್ ಸಿಂಗ್. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ 10.2 ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ 100 ಮೀಟರ್ ಓಡಿದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅನಿಮೇಶ್ ಪೂಜಾರ್ ಅವರು ಇತ್ತೀಚೆಗೆ 10.2 ಸೆಕೆಂಡ್ನಲ್ಲಿ ಅವಧಿಯಲ್ಲಿ 100 ಮೀಟರ್ ಓಡಿದ ಮೊದಲ ಭಾರತೀಯ ಓಟಗಾರ. ನೆಕ್ಸ್ಟ್ ಕ್ವೆಶ್ಚನ್, 2024ರಲ್ಲಿ ವಿಶ್ವದ 4ನೇ ಅತಿ ದೊಡ್ಡ ಜೈವಿಕ ಇಂಧನ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. ಮೊದಲನೇದು ಅಮೇರಿಕಾ, ನಂತರ 4ನೇದಾಗಿ ಭಾರತ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ICC ತನ್ನ ಹೊಸ CEO ಆಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಜಯ್ ಗುಪ್ತಾ ಅವರನ್ನು ಇತ್ತೀಚೆಗೆ ICC CEO ಆಗಿ ನೇಮಕ ಮಾಡಿದ್ದು.
ನೆಕ್ಸ್ಟ್ ಕ್ವಶನ್, 18ನೇ ಬ್ರಿಕ್ಸ್ ಶೃಂಗಸಭೆ 2026 ಯಾವ ದೇಶದಲ್ಲಿ ನಡೆಯಲಿದ್ದು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ ದೇಶದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ನಡೆಯಲಿದ್ದು 2026ರಲ್ಲಿ. 2025ರಲ್ಲಿ ನಡೆದಿದ್ದು ಬ್ರೆಜಿಲ್. ನೆಕ್ಸ್ಟ್ ಕ್ವಶನ್, ಜೆನ್ನಿಫರ್ ಸಿಮೆನ್ಸ್ ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದರು? ಇತ್ತೀಚೆಗೆ ಜೆನ್ನಿಫರ್ ಸಿಮೆನ್ಸ್ ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಸುರಿನಾಮ್ ದೇಶದ ಜೆನ್ನಿಫರ್ ಸಿಮೆನ್ಸ್ ಅವರು ಇತ್ತೀಚೆಗೆ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕರಿಯಾಚಳಿ ದ್ವೀಪ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ತಮಿಳುನಾಡಿನಲ್ಲಿರುವ ಈ ದ್ವೀಪ ಕರಿಯಾಚಳಿ ದ್ವೀಪ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ತ್ರಿಶತಕ ಸಿಡಿಸಿದ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮುಲ್ಡರ್ ಅವರು ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ತ್ರಿಶತಕ ಸಿಡಿಸಿದ ಆಟಗಾರ. ನೆಕ್ಸ್ಟ್ ಕ್ವಶನ್, ಸಮಗ್ರ ದತ್ತಾಂಶಗಳ ಸಂಗ್ರಹಣೆಗೆ ಯಾವ ಪೋರ್ಟಲ್ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕುಟುಂಬ ಪೋರ್ಟಲ್ ಎಂಬ ಸಮಗ್ರ ದತ್ತಾಂಶಗಳ ಸಂಗ್ರಹಣೆಗೆ ಇತ್ತೀಚೆಗೆ ಪ್ರಾರಂಭಿಸಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಸಂಸ್ಥೆ ಭಾರತ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತೀಯ ವಿಜ್ಞಾನ ಸಂಸ್ಥೆ ಇತ್ತೀಚೆಗೆ ಭಾರತ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ್ದು ಭಾರತೀಯ ವಿಜ್ಞಾನ ಸಂಸ್ಥೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಮೆರಿಕದಲ್ಲಿ ಪ್ರಮುಖವಾಗಿ ಎಷ್ಟು ಪಕ್ಷಗಳು ಕಂಡುಬರುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ, 2 ಪಕ್ಷ. ಇತ್ತೀಚೆಗೆ ಸುದ್ದಿಯಲ್ಲಿರುವ 2 ಪಕ್ಷ ಕಂಡುಬರುತ್ತವೆ. ಮೊದಲನೇದು ಡೆಮಾಕ್ರೆಟಿಕ್, ನೆಕ್ಸ್ಟ್ ರಿಪಬ್ಲಿಕ್ ಪಾರ್ಟಿ. ಈ ಮೂರನೇದಾಗಿ ಎಲಾನ್ ಮಸ್ಕ್ ಅವರು ಸ್ಥಾಪನೆ ಮಾಡಿದ್ದು ಅಮೇರಿಕಾ ಪಾರ್ಟಿ ಎಂಬ 3ನೇ ಪಕ್ಷವನ್ನು ಎಲಾನ್ ಮಸ್ಕ್ ಅವರು ಇತ್ತೀಚೆಗೆ ಸ್ಥಾಪಿಸಿದ್ದು. ನೆಕ್ಸ್ಟ್ ಕ್ವಶನ್, ಸಿಗಂದೂರು ತೂಗು ಸೇತುವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಿಗಂದೂರು ತೂಗು ಸೇತುವೆ, ಇದು ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ ರಾಜ್ಯದಲ್ಲಿರುವ ಶಿವಮೊಗ್ಗದಲ್ಲಿ ಸಿಗಂದೂರು ತೂಗು ಸೇತುವೆಯನ್ನು ಕಂಡುಬರುತ್ತದೆ. ಇದು ದೇಶದ 2ನೇ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದ್ದು ಅದೇ ರೀತಿ ಮೊದಲನೇದು ಗುಜರಾತಿನ ಓಕಾ ಸೇತುವೆಯಾಗಿದ್ದು, ಎರಡನೇದು ಸಿಗಂದೂರು ತೂಗು ಸೇತುವೆ ಕರ್ನಾಟಕದ 2ನೇ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದ್ದು.